ಬಂದಿದ ತಕ್ಷಣ ಬೆಡ್ ಮೇಲೆ ಅಥವಾ ಸೋಫಾ ಮೇಲೆ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡ್ ಮೇಲೆ ಗೊತ್ತಾಗುತ್ತೆ ಅಯ್ಯೋ ಫ್ಯಾನೇ ಆನ್ ಮಾಡಿಲ್ಲ ಅಂತ. ಹೋಗಿ ಫ್ಯಾನ್ ಆನ್ ಮಾಡೋದಕ್ಕೂ ಸೋಂಬೇರಿತನ. ಈಗ ಸಮ್ಮರ್ ಸ್ಟಾರ್ಟ್ ಆಯ್ತು, ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತಾನೆ ಹೇಳ್ಬೋದು. ನೋಡಕ್ಕೆ ತುಂಬಾ ಸ್ಟೈಲಿಶ್ ಆಗಿರ್ಬೇಕು, ಬಜೆಟ್ ರೀಸನಬಲ್ ಆಗಿರ್ಬೇಕು, ಫ್ಯಾನ್ ಯೂಸ್ ಮಾಡಿದ್ರೆ ಕರೆಂಟ್ ಬಿಲ್ ಕೂಡ ಕಮ್ಮಿ ಬರಬೇಕು ಅಂತ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HDS ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈಗ ಸಮ್ಮರ್ ಸ್ಟಾರ್ಟ್ ಆಯ್ತು, ಹೊರಗಡೆ ಬಿಸಿಲು ಕೂಡ ಜಾಸ್ತಿ ಆಗಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತಾರೆ AC ತಗೊಳ್ಳೋದಾ, ಕೂಲರ್ ತಗೊಳ್ಳೋದಾ, ಇಲ್ಲ ಫ್ಯಾನ್ ತಗೊಳ್ಳೋದಾ ಅಂತ. ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ. ಈಗ ಹೊಸ ಫ್ಯಾನ್ ತಗೊಬೇಕು ಅಂತ ಇರ್ತಾರೆ, ಆದ್ರೆ ಅವ್ರ ಮೈಂಡ್ ಅಲ್ಲಿ 3 ಪಾಯಿಂಟ್ಸ್ ಇರುತ್ತೆ. ಅದರಲ್ಲಿ ಒಂದು, ನೋಡಕ್ಕೆ ತುಂಬಾ ಸ್ಟೈಲಿಶ್ ಆಗಿರ್ಬೇಕು, ಬಜೆಟ್ ರೀಸನಬಲ್ ಆಗಿರ್ಬೇಕು, ಹಾಗೆ ನಾವು ತಗೊಳ್ಳೋ ಫ್ಯಾನ್ ಯೂಸ್ ಮಾಡಿದ್ರೆ ಕರೆಂಟ್ ಬಿಲ್ ಕೂಡ ಕಮ್ಮಿ ಬರಬೇಕು ಅಂತ ಇದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಒಂದಷ್ಟು ಜನ ದುಡ್ಡು ಇದ್ರೂ ಕೂಡ ಯಾವ್ದು ತಗೊಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗಲ್ಲ, ಅಷ್ಟು ಕನ್ಫ್ಯೂಷನ್ ಇರ್ತಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರನೇ ಇವತ್ತು ಅಟ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅನ್ನೋದೇ ಆದ್ರೆ ಆಟಂಬರ್ಗ್ ಕಂಪನಿಯ ಫ್ಯಾನ್. ಸೊ ನಾವು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇರೋದು ಆಟಂಬರ್ಗ್ ನ ಪೆಡೆಸ್ಟಾಲ್ ಫ್ಯಾನ್. ಸೊ ಇದನ್ನ ಸ್ಟ್ಯಾಂಡ್ ಫ್ಯಾನ್ ಅಂತಾನು ಹೇಳ್ತಾರೆ. ಸೊ ಇದನ್ನ ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ಇದರ ಫೀಚರ್ಸ್ ಬಗ್ಗೆ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ನಿಮ್ಗೆ ಇದರಲ್ಲಿ 2 ಕಲರ್ ಬರುತ್ತೆ, ಒಂದು ಸ್ನೋ ವೈಟ್, ಇನ್ನೊಂದು ಮಿಡ್ ನೈಟ್ ಬ್ಲ್ಯಾಕ್ ಅಂತ. ಇನ್ನ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ, ಸೊ ಮೊದಲನೇದಾಗಿ 5 ಸ್ಟಾರ್ ರೇಟಿಂಗ್ ಇರೋ ಅಂತದ್ದು ಇದು. ಸೊ ಇದು ಮೈನ್ ಹೈಲೈಟ್ ಆಗಿರೋದು. ನೆಕ್ಸ್ಟ್ BLDC ಟೆಕ್ನಾಲಜಿ ಇರುವಂತ ಮೋಟರ್ನ ಯೂಸ್ ಮಾಡಿದ್ದಾರೆ ಈ ಫ್ಯಾನ್ಗೆ. ಸೊ ನೀವು ಕೇಳ್ಬೋದು ಏನಿದು BLDC ಟೆಕ್ನಾಲಜಿ ಅಂತ. ನಾರ್ಮಲ್ ಫ್ಯಾನ್ಗೂ BLDC ಟೆಕ್ನಾಲಜಿಗೂ ಏನ್ ವ್ಯತ್ಯಾಸ ಇರ್ಬೋದು ಅಂತ. ಈ BLDC ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಮೋಟರ್ ಹೀಟ್ ಆಗೋದಿಲ್ಲ, ಹಾಗೆ 35 ವಾಟ್ಸ್ ಕರೆಂಟ್ ಯೂಸ್ ಆಗೋದ್ರಿಂದ ನಿಮಗೆ ಎನರ್ಜಿ ಕೂಡ ಸೇವ್ ಆಗುತ್ತೆ. ಅದರಿಂದ ಕರೆಂಟ್ ಬಿಲ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಕಮ್ಮಿ ಬರುತ್ತೆ. ಸೊ ನೀವು ಬಾಕ್ಸ್ ಮೇಲೆ ನೋಡ್ತಾ ಇರ್ಬೋದು, ಬಾಕ್ಸ್ ಮೇಲೂ ಕೂಡ ಮೆನ್ಷನ್ ಮಾಡಿರೋ ಹಾಗೆ ಸೂಪರ್ ಎಫಿಷಿಯಂಟ್, ಎನರ್ಜಿ ಸೇವಿಂಗ್, ಹಾಗೆ BLDC ಮೋಟರ್ ಯೂಸ್ ಮಾಡಿರೋ ಅಂತದ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನೀವಿಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಇಲ್ಲಿ ಈಸಿ ಟು ಕ್ಲೀನ್, ಹಾಗೆ ಎಕ್ಸ್ಟ್ರಾ ಡ್ಯೂರೇಬಲ್, ಹಾಗೆ ಇಲ್ಲಿ ಎಕ್ಸ್ಕ್ವಿಸಿಟ್ ಡಿಸೈನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಡಿಸೈನ್ ನ ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದನ್ನೇ ಅವ್ರು ಹೇಳ್ತಾ ಇರೋವಂಥದ್ದು. ಒಂದು ಹೊಸ ವಿನ್ಯಾಸ, ಒಂದು ಹೊಸ ಡಿಸೈನ್ ಅಂತ ಹೇಳ್ಬೋದು. ಹಾಗೆ ಜೊತೆಗೆ ಸ್ಮಾರ್ಟ್ ರಿಮೋಟ್ ಕೂಡ ಬರುತ್ತೆ. ಸೊ ಬನ್ನಿ ಅನ್ಬಾಕ್ಸ್ ಮಾಡಿ ಒಳಗಡೆ ಏನೇನಿದೆ ಅನ್ನೋದನ್ನ ಚೆಕ್ ಮಾಡೋಣ. ವಾರಂಟಿ ಕಾರ್ಡ್ 2 ಇಯರ್ಸ್. ಸೊ ಈ ಹುಕ್ ಏನಿದೆ ಇದನ್ನ ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಇಲ್ಲಿ ಹಾಕಿದೆ ನೋಡಿ, ಪ್ಲೇಸ್ ದಿಸ್ ಹುಕ್ ಇನ್ ಟು ದ ಗ್ರಿಲ್ ಸ್ಪೋಕ್. ಇನ್ನ ಇದ್ರ ಲುಕ್ ಬಗ್ಗೆ ಹೇಳೋದಾದ್ರೆ, ನೋಡೋದಕ್ಕೆ ಒಂದು ಕ್ಲಾಸಿ ಲುಕ್ ಅಲ್ಲಿ ಇದೆ, ಹಾಗೆ ಕಂಪ್ಲೀಟ್ ಲೈಟ್ ವೆಯ್ಟ್ ಇದೆ. ಏನಕ್ಕೆ ಅಂದ್ರೆ ಈ ಟಾಪ್ ಬಾಡಿ ಏನ್ ನೋಡ್ತಾ ಇದೆ ಕಂಪ್ಲೀಟ್ ಪ್ಲಾಸ್ಟಿಕ್ ಅಲ್ಲೇ ಮಾಡಿರೋ ಅಂತದ್ದು. ಸೊ ಯಾವುದೇ ಮೆಟಲ್ ಯೂಸ್ ಮಾಡಿಲ್ಲ. ಈ ಗ್ರಿಲ್ ಆಗ್ಲಿ, ಒಳಗಡೆ ವಿಂಗ್ಸ್ ಆಗ್ಲಿ, ಸೊ ಎಲ್ಲಾನು ಕಂಪ್ಲೀಟ್ ಪ್ಲಾಸ್ಟಿಕ್ ಅಲ್ಲೇ ಯೂಸ್ ಮಾಡಿರೋ ಅಂತದ್ದು. ಹಾಗೆ ಈ ಬ್ಯಾಕ್ ಸೈಡ್ ಮೋಟ್ರ್ ಏನ್ ನೋಡ್ತಾ ಇದ್ರೆ, ಈ ಮೋಟ್ರ್ ಮೇಲಿರೋ ಕ್ಯಾಪ್ ಕೂಡ ಅವರು ಪ್ಲಾಸ್ಟಿಕ್ ಯೂಸ್ ಮಾಡಿರೋ ಅಂತದ್ದು. ಇನ್ನ ಈ ಕೆಳಗಡೆ ಈ ರಾಡ್ ಏನಿದೆ ಇದು ಅಲ್ಯೂಮಿನಿಯಂ ಇಂದ ಯೂಸ್ ಮಾಡಿರುವಂತ ರಾಡು. ಹಾಗೆ ಇಲ್ಲಿ ಮಧ್ಯದಲ್ಲಿ ಒಂದು ಡಿಸ್ಪ್ಲೇ ಇದೆ, ಒಂದು ಬ್ಲಾಕ್ ಕಲರ್ ಏನ್ ನೋಡ್ತಾ ಇದ್ರೆ ಇದು ಡಿಸ್ಪ್ಲೇ. ಈ ಡಿಸ್ಪ್ಲೇ ಕೆಳಗಡೆ ಇಲ್ಲೊಂದು ಏನಿದೆ ನೋಡಿ, ಇದು ಬಟನ್. ಸೊ ಇದರಿಂದ ನಾವು ಮ್ಯಾನ್ಯುಯಲ್ ಆಗಿ ಆನ್ ಆಫ್ ಕೂಡ ಮಾಡ್ಕೊಬಹುದು, ಬರೀ ರಿಮೋಟ್ ಇಂದ ಮಾತ್ರ ಅಲ್ಲ. ಸೊ ನೋಡಿ ಈಗ ಆನ್ ಆಯ್ತು. ಸೊ ಇದರಲ್ಲೇ ನೀವು ಸ್ಪೀಡ್ ಕೂಡ ಇನ್ಕ್ರೀಸ್ ಮಾಡ್ಕೊಬಹುದು ನೋಡಿ, 1, 2, ಆಮೇಲೆ 3, 4, 5 ನೋಡಿ ಚೇಂಜ್ ಆಗ್ತಾ ಇದೆ. ಸೊ ಅದಾದ್ಮೇಲೆ ತಿರ್ಗಾ 0 ಬಂತು ಅಂದ್ರೆ ಆಫ್ ಆಯ್ತು ಅಂತ ಅರ್ಥ. ಸೊ ಈಗ ನೀವು ಮ್ಯಾನ್ಯುಯಲ್ ಆಗಿ ಇಲ್ಲಿ ಕೂಡ ನೀವು ಯೂಸ್ ಮಾಡ್ಕೊಬಹುದು. ಸೊ 2 ಫ್ಯಾನ್ಗೂ 2 ರಿಮೋಟ್ ಕೊಟ್ಟಿದ್ದಾರೆ. ರಿಮೋಟ್ ಕೂಡ ನೋಡ್ತಾ ಇರ್ಬೋದು ನೀವು, ಒಂದು ಕ್ಲಾಸಿ ಲುಕ್ ಅಲ್ಲಿ ಇದೆ.
ನಿಮಗೆ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಜೊತೆಗೆ ಇಲ್ಲಿ ಸ್ಪೀಡ್ ಇನ್ಕ್ರೀಸ್ ಮಾಡೋದಕ್ಕೆ ಬಟನ್ಸ್ ಇದೆ. ಟೋಟಲ್ 6 ಸ್ಪೀಡ್ ಇದೆ, 1 2 3 4 5. ಬಿ ಅಂದರೆ ಬೂಸ್ಟ್ ಸ್ಪೀಡ್ ಅಂತ. ಇನ್ನು ನೆಕ್ಸ್ಟ್ ಇಲ್ಲಿ ನಿಮಗೆ ಟೈಮರ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ರೊಟೇಷನ್ಗೆ ಒಂದು ಬಟನ್ ಕೊಟ್ಟಿದ್ದಾರೆ. ಇನ್ನು ಸ್ಲೀಪರ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಟೈಮರ್ ಬಟನ್ ಏನು ನೋಡ್ತಾ ಇದ್ದೀರಾ, ಇದು ನಿಮಗೆ 6 ಅವರ್ಸ್ ತನಕ ವರ್ಕ್ ಆಗುತ್ತೆ. ಹೇಗೆ ಅಂದರೆ, ಈಗ ನೀವು ಆನ್ ಮಾಡಿಬಿಟ್ಟಿರ್ತೀರಾ, ಸೊ ನಿಮಗೆ ಆಫ್ ಮಾಡೋದಕ್ಕೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಅವಾಗ ಏನು ಮಾಡ್ಬೋದು ಅಂದರೆ, ನೀವಿಲ್ಲಿ ಟೈಮರ್ನ ಆನ್ ಮಾಡಿ 4 ಅವರ್ಸ್ ಇಲ್ಲ 5 ಅವರ್ಸ್ ಅಲ್ಲ 6 ಅವರ್ಸ್ ಆದಮೇಲೆ ಆಫ್ ಮಾಡಬೇಕು ಅಂತ ನೀವು ಟೈಮರ್ ಸೆಟ್ ಮಾಡಿದ್ರೆ ಅದ್ರ ಪ್ರಕಾರ ಆಫ್ ಆಗುತ್ತೆ. ಇಲ್ಲ ನಿಮಗೆ ಆಫ್ಟರ್ 2-3 ಅವರ್ಸ್ ಆದಮೇಲೆ ಆನ್ ಆಗಬೇಕು ಅಂತ ನೀವು ಟೈಮರ್ ಸೆಟ್ ಮಾಡಿದ್ರೆ ಅದ್ರ ಪ್ರಕಾರ ಆನ್ ಆಗುತ್ತೆ ಇದು. ಇನ್ನು ಈ ಸ್ಲೀಪ್ ಮೋಡ್ ಏನಿದೆ, ಇದು ಬರೀ ನಮಗೆ 4 ಅವರ್ಸ್ ತನಕ ವರ್ಕ್ ಆಗುತ್ತೆ. ಹೇಗೆ ಅಂದರೆ, ಈಗ ಒಂದು 3 ಸ್ಪೀಡಲ್ಲಿ ನೀವು ಆನ್ ಮಾಡಿರ್ತೀರಾ, ಸೊ ಎವ್ರಿ 2 ಅವರ್ಸ್ ಒಂದ್ಸಲ ಸ್ಪೀಡ್ ಕಮ್ಮಿ ಆಗ್ತಾ ಇರುತ್ತೆ. ಅಂದರೆ 3 ಇಂದ 2 ಆಗುತ್ತೆ, 2 ಇಂದ 1 ಆಗುತ್ತೆ. ಸೊ ಅದಾದಮೇಲೆ ಅದು 1 ಸ್ಪೀಡಲ್ಲೇ ಅದು ರನ್ ಆಗ್ತಾ ಇರುತ್ತೆ. ಸೊ ಆ ಥರ ಈ ಒಂದು 2 ಫಂಕ್ಷನ್ಸು ವರ್ಕ್ ಆಗುತ್ತೆ. ಸೊ ಜೊತೆಗೆ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ. ಸೊ ಹೇಗೆ ನೀವು ಫ್ಯಾನ್ನ ಫಿಕ್ಸ್ ಮಾಡಬೇಕು, ಅಸೆಂಬಲ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಸ್ಟೆಪ್ಸ್ನ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ನೋಡೋದಾದ್ರೆ ಫ್ಯಾನ್ ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ರಿಮೋಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸ್ಪೀಡ್ ಡೀಟೇಲ್ಸ್ ಆಗಲಿ, ಇಲ್ಲಾಂದರೆ ಸ್ಲೀಪ್ ಮೋಡ್ದು ಹೇಗೆ ಆನ್ ಆ್ಯಂಡ್ ಆಫ್ ಮಾಡೋದು, ಇಲ್ಲ ಟೈಮರ್ದು ಹೇಗೆ ಆನ್ ಆ್ಯಂಡ್ ಆಫ್ ಮಾಡೋ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಾಗೆ ಲಾಸ್ಟಲ್ಲಿ ನಿಮಗೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 1 ಇಯರ್ ವಾರಂಟಿ ಮಾತ್ರ ಬರುತ್ತೆ. ಅಕಸ್ಮಾತ್ ಅಡಿಷ್ನಲ್ ವಾರಂಟಿ ಬೇಕಂದರೆ ನಾವಿಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕು. ಆಗ ನಮಗೆ 2nd ಇಯರ್ ವಾರಂಟಿ ಕೂಡ ನಮಗಿಲ್ಲಿ ಸಿಗುತ್ತೆ. ಸೊ ಆ ವಾರಂಟಿ ರಿಜಿಸ್ಟರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಡೀಟೇಲ್ಸ್ ಕೂಡ ನಮಗಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ನಮಗೆ ಫ್ಯಾನ್ ಲಿಮಿಟೆಡ್ ವಾರಂಟಿ ಅಂತ ಇದೆ. ಅಕಸ್ಮಾತ್ ವಾರಂಟಿ ಅಡಿಷ್ನಲ್ 1 ಇಯರ್ ವಾರಂಟಿ ತೊಗೊಬೇಕು ಅಂತಂದರೆ ನಾವು ಅದನ್ನು ರಿಜಿಸ್ಟರ್ ಮಾಡಬೇಕು. ಹೇಗೆ ರಿಜಿಸ್ಟರ್ ಮಾಡೋದು, ಅವೈಲ್ ಮಾಡ್ಕೊಳ್ಳೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನು ನಮಗೆ ಈ ಒಂದು ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಿಕೊಂಡು ನಾವು ಅಪ್ಡೇಟ್ ಮಾಡ್ಕೊಬೇಕು. ಸೊ ಇದು ಎತ್ತೋದಕ್ಕೆ ತುಂಬ ಲೈಟ್ ವೆಯ್ಟ್ ಕೂಡ ಇದೆ. ಸೊ ಏನಕ್ಕೆ ಅಂದರೆ, ಈ ಕಂಪ್ಲೀಟ್ ಬಾಡಿ ಏನಿದೆ ಇಲ್ಲಿ ಟಾಪಲ್ಲಿ, ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಎತ್ತೋದಕ್ಕೆ ಲೈಟ್ ವೆಯ್ಟ್ ಕೂಡ ಇದೆ. ಸ್ಕ್ರೂ ಎಲ್ಲ ಜಾಸ್ತಿ ಏನು ಕೊಟ್ಟಿಲ್ಲ, ಅನ್ಇನ್ಸ್ಟಾಲ್ ಕೂಡ ಈಸಿಯಾಗಿ ಮಾಡ್ಬೋದು. ಈ ಸಮ್ಮರಲ್ಲಿ ಎಷ್ಟೋ ಜನ ಹೊರಗಡೆ ಕೆಲ್ಸಕ್ಕೆ ಹೋಗಿ ಅಥವಾ ಹೊರಗಡೆ ತಿರುಗಾಡಕ್ಕೆ ಹೋಗಿ ಸುಸ್ತಾಗಿ ಬಂದಿದ ತಕ್ಷಣ ಬೆಡ್ ಮೇಲೆ ಅಥವಾ ಸೋಫಾ ಮೇಲೆ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಫ್ಯಾನೇ ಆನ್ ಮಾಡಿಲ್ಲ ಅಂತ. ಹೋಗಿ ಫ್ಯಾನ್ ಆನ್ ಮಾಡೋದಕ್ಕೂ ಸೋಂಬೇರಿತನ. ಸೊ ಅದಕ್ಕೋಸ್ಕರನೇ ಆಟಂಬರ್ಗ್ ಅವರು ಈ ಒಂದು ಪೆಡೆಸ್ಟ್ರಲ್ ಫ್ಯಾನ್ ಜೊತೆ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ದಿವಾನ್ ಮೇಲೆ ಅಥವಾ ಬೆಡ್ ಮೇಲೆ ಇಲ್ಲ ಸೋಫಾ ಮೇಲೆ ಎಲ್ಲೇ ಮಲ್ಕೊಂಡಿದ್ರು ಅಲ್ಲಿಂದನೇ ನೀವು ಸ್ವಿಚ್ ಆನ್ ಅಥವಾ ಆಫ್ ಕೂಡ ಮಾಡ್ಬೋದು. ಅಕಸ್ಮಾತ್ ಟೇಬಲ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀರಾ, ಎದ್ದೋಗಿ ಫ್ಯಾನ್ ಆನ್ ಮಾಡೋದಕ್ಕಾಗೋದಿಲ್ಲ. ಅದೇ ಈ ಫ್ಯಾನ್ ಇದ್ರೆ ನೀವು ರಿಮೋಟ್ ಮುಖಾಂತರನೇ ಇಲ್ಲಿಂದನೇ ಕೂತ್ಕೊಂಡು ನೀವು ಫ್ಯಾನ್ನ ಸ್ವಿಚ್ ಆನ್ ಸ್ವಿಚ್ ಆಫ್ ಕೂಡ ಮಾಡ್ಬೋದು. ಅಕಸ್ಮಾತ್ ನೀವೇನಾದ್ರೂ ಸ್ಪೀಡ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಸ್ಪೀಡ್ ಕೂಡ ಇನ್ಕ್ರೀಸ್ ಮಾಡ್ಕೊಬೋದು, ಇಲ್ಲ ಸ್ವಿಂಗ್ ಕೂಡ ಮಾಡ್ಕೊಬೋದು. ಸೊ ಲೆಫ್ಟ್ ರೈಟ್ ಹೆಂಗೆ ಸ್ವಿಂಗ್ ಕೂಡ ನೀವು ಆನ್ ಮಾಡ್ಕೊಬೋದು, ಆಫ್ ಮಾಡ್ಕೊಬೋದು. ಸೊ ಒಟ್ಟಾರೆ ಹೇಳೋದಾದ್ರೆ ಒಂದು ಬೆಸ್ಟ್ ಫ್ಯಾನ್ ಅಂತಾನೆ ಹೇಳ್ಬೋದು. ಸೊ ಇದು ಯಾವುದೇ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಫ್ಯಾನ್ ತಂದಿದ್ವಿ, ಈ ಒಂದು ಫ್ಯಾನ್ನ ಅನ್ಬಾಕ್ಸ್ ಮಾಡಿ ಇದರ ಫ್ಯೂಚರ್ಸ್ ಬಗ್ಗೆ ತಿಳಿಸೋ ಒಂದು ಪ್ರಯತ್ನ ಅಷ್ಟೇ. ನಿಮಗೆ ಈ ಫ್ಯಾನ್ ಅಥವಾ ಈ ಫ್ಯಾನ್ ಫ್ಯೂಚರ್ಸ್ ಇಷ್ಟ ಆದಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.